ಈಗ ನಾವು ಹೊಲಿಗೆಗೆ ಇಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ವಿ. ಆ ಮಾರ್ಕಿಂದ ಈಗ ಹೊಲಿಗೆ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ. ಹೀಗೆ ಒಂದೇ ಸಮನಾಗಿ ಇಟ್ಕೊಂಡು ಈ ರೀತಿ ಸೈಡನ್ನು ಹೊಲಿಬೇಕಂದ್ರೆ ಹೊಲಿಗೆ ಯಾವುದೇ ರೀತಿ ಆಚೆ ಈಚೆ ಹೋಗಬಾರ್ದು. ಸಮಾನವಾಗಿ ಹೊಲಿಗೆಯನ್ನು ಹಾಕ್ತಾ ಹೋದರೆ ಸೈಡು ಯಾವುದೇ ಕಾರಣಕ್ಕೂ ರಿಂಕಲ್ ಬರೋದು ಅನ್ನೋದು ಒಂದು ಇದಿರಲ್ಲ. ಹೀಗೆ ಹೊಲಿಗೆನ ಹಾಕಿದ್ದಾಯಿತು ಸ್ನೇಹಿತರೆ. ಇದೇ ರೀತಿ ಹೊಲಿಗೆನ ನೀಟಾಗಿ ಹಾಕ್ಬೇಕು. ಮತ್ತು ಆಮೇಲೆ ಇಲ್ಲಿ ಅಕಸ್ಮಾತ್ ಏನಾದರೂ ಹಿಂದೆ ರಿಂಕಲ್ ಬರುತ್ತೆ ಹಾಗೆ ಹೀಗೆ ಅಂದರೆ ನಾವು ಒಂದು ಸ್ವಲ್ಪ ಹೊಲಿಗೆನ ಈ ರೀತಿ ಒಂದು ಪಾಯಿಂಟಲ್ಲಿ ಒಳಗಡೆಗೆ ಹೊಲಿಗೆಯನ್ನು ಹಾಕಿದರೆ ರಿಂಕಲ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ. ಒಂದು ಸೈಡ್ ಆಯಿತು ಸ್ನೇಹಿತರೆ. ಮತ್ತು ಇನ್ನೊಂದು ಸೈಡು ಕೆಳಗಡೆಯಿಂದ ಹೊಲಿತಾ ಬರಬೇಕು. ಇದು ನೋಡಿ ಮಾರ್ಜಿನ್ ಈ ಕಡೆ ಮಾರ್ಕ್ ಮಾಡಿದ್ದೀನಿ, ಮತ್ತು ಆಮೇಲೆ ಈ ಕಡೆ ಮಾರ್ಕಿಂಗ್ ಇದೆ. ಈ ಮಾರ್ಕಿಂಗ್ ಕರೆಕ್ಟಾಗಿ ಹಿಡಿದು ಹೊಲಿಬೇಕು. ನಾನು ಈ ವಿಡಿಯೋ ನೋಡ್ತಿರೋದು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ನಿಮ್ಮಿಂದ ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಸ್ನೇಹಿತರೆ. ಹಾಗೆ ಹೊಲಿಗೆನ ಹೇಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ರೀತಿ ಸಮಾನಾಂತರವಾಗಿಟ್ಟು ಹೊಲಿಗೆನ ಹಾಕಿದರೆ ನೀಟಾಗಿ ಬರುತ್ತೆ ಸ್ನೇಹಿತರೆ. ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಆಯಿತು ಸ್ನೇಹಿತರೆ. ಎರಡೂ ಸೈಡು ನಾವು ಹೊಲಿಗೆಗಳನ್ನು ಸೈಡು ಜಾಯಿಂಟ್ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ಮಾರ್ಜಿನ್ ಕಟ್ ಮಾಡ್ತಾಯಿದ್ವಿ. ಇದೇ ರೀತಿ ನೀವು ಸಹ ಅಟ್ಯಾಚ್ ಮಾಡಿ ಹೇಗೆ ಅನ್ನೋದನ್ನ ನನ್ನ ವಿಡಿಯೋದಲ್ಲಿ ಒಂದು ಸರಿ ಅಲ್ಲ 2 ಸರಿ ನೋಡಿ ಸ್ನೇಹಿತರೆ. ನೀವು ಇದೇ ರೀತಿ ಹೊಲಿಗೆ ಹಾಕೋದನ್ನ ಕಲೀರಿ ಸ್ನೇಹಿತರೆ. ಈಗ ನಮಗೆ ಒಂದು ಪೂರ್ತಿ ಪ್ರಮಾಣದ ಒಂದು ಬ್ಲೌಸು ರೆಡಿಯಾಗಿದೆ ಸ್ನೇಹಿತರೆ. ನೋಡಿ ಈಗ ಅವ್ರ ಅಳತೆ ಬ್ಲೌಸ್ಗೆ ಕರೆಕ್ಟಾಗಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಕಡಿಮೆ ಇದೆ ಸ್ನೇಹಿತರೆ.